ಇಲ್ಲಿ ಯಾವುದೇ ಮುಚ್ಚುಮರೆ ಇಲ್ಲ, ಯಾರನ್ನೂ ಮೆಚ್ಚಿಸುವ ಪ್ರಶ್ನೆ ಇಲ್ಲವೇ ಇಲ್ಲ. ನೇರ ಪ್ರಶ್ನೆ, ನೇರ ಉತ್ತರ. ಇದು ಜನಮನ. ನಾನು ಚಿದಾನಂದ್ ಪಟೇಲ್. ರಾಜ್ಯದಲ್ಲಿ ನಕ್ಸಲ್ ಯುಗಾಂತ್ಯ ಆಗಿದೆ. ಕಾಂಗ್ರೆಸ್ ಸರ್ಕಾರ ನಕ್ಸಲರನ್ನು ಸರೆಂಡರ್ ಮಾಡಿಸ್ಕೊಂಡಿದೆ. ಆ ಮುಖಾಂತರ ನಾವು ನಕ್ಸಲ್ ಹೋರಾಟಕ್ಕೆ ಯುಗಾಂತ್ಯವನ್ನು ಆಡಿದ್ದೀವಿ ಅಂತೇಳಿ ಸ್ವತಃ ಮುಖ್ಯಮಂತ್ರಿಗಳು ತಮ್ಮ ಗೃಹ ಕಚೇರಿ ಕೃಷ್ಣಾದಲ್ಲಿ ನಕ್ಸಲರನ್ನ ಶರಣಾಗತಿಗೆ ಸ್ವಾಗತ ಮಾಡೋ ಸಂದರ್ಭದಲ್ಲಿ ಹೇಳಿದರು. ಇದೀಗ ಬಹಳಷ್ಟು ವಾದ ವಿವಾದಕ್ಕೂ ಕೂಡ ಎಡೆ ಮಾಡಿಕೊಟ್ಟಿರುವಂಥದ್ದು. ಈ ಎಲ್ಲ ಬೆಳವಣಿಗೆ ನಡುವೆ ಕರ್ನಾಟಕದಲ್ಲಿ ಮತ್ತೆ ಆಪರೇಷನ್ ಹಸ್ತದ ವಾಸನೆ ಹೊಡಿತಿದೆ. JDSನ 18 ಶಾಸಕರಲ್ಲಿ ಸುಮಾರು 13 ಶಾಸಕರನ್ನ ಸನ್ಮಾನ್ಯ DK ಶಿವಕುಮಾರ್ ಅವರು ಸೆಳೆದಿದ್ದಾರೆ ಅಂತೇಳಿ ಸುದ್ದಿ ಹಬ್ಬಿತ್ತಿರ್ತಕ್ಕಂಥದ್ದು. ಈ ಎಲ್ಲದರ ನಡುವೆ ಕಾಂಗ್ರೆಸ್ ಒಳಗಿನ ಆಂತರಿಕ ಪವರ್ ಶೇರಿಂಗ್ ವಿಚಾರ ಇದೀಗ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಿರುವಂಥದ್ದು. ಆ ಮುಖಾಂತರ ಡಿನ್ನರ್ ಪಾಲಿಟಿಕ್ಸ್ ಹೆಸರಿನಲ್ಲಿ ಕಾಂಗ್ರೆಸ್ ಆಡಳಿತ ಪಕ್ಷದಲ್ಲಿ ಆಂತರಿಕ ಕಿತ್ತಾಟ ಕಚ್ಚಾಟ ಆರಂಭ ಆಗಿರುವಂಥದ್ದು. ಹಾಗಂತ ಭಾರತೀಯ ಜನತಾ ಪಕ್ಷದವರೇನು ಕಡಿಮೆ ಇಲ್ಲ. ದೆಹಲಿಯಲ್ಲಿ ಒಂದು ಟೀಮು, ಬೆಂಗಳೂರಿನಲ್ಲಿ ಮತ್ತೊಂದು ಟೀಮು, ಇನ್ನು ತಟಸ್ಥ ಟೀಮು. ಹಾಗಾಗಿ ಈ ಎಲ್ಲ ವಿಷಯಗಳ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ. ಇವತ್ತು ನಮ್ಮ ಜೊತೆ 4 ಪಕ್ಷದವರು ಇದ್ದಾರೆ. ಭಾರತೀಯ ಕಮ್ಯುನಿಸ್ಟ್ ಪಕ್ಷದ ಅಮ್ಜದ್ರವರಿದ್ದಾರೆ, ಇನ್ನು ಭಾರತೀಯ ಜನತಾ ಪಕ್ಷದ ಯದುವೀರ್ ಅವರಿದ್ದಾರೆ, ಜೊತೆಗೆ JDS ಪಕ್ಷದ ವೀರಣ್ಣ ಮತ್ತು ತಿಮ್ಮೇಗೌಡರಿದ್ದಾರೆ, ಜೊತೆಗೆ ಕಾಂಗ್ರೆಸ್ ಪಕ್ಷದ ಅನೇಕ ನಾಯಕರಿದ್ದಾರೆ ಮತ್ತು ವಕ್ತಾರರಾಗಿರ್ತಕ್ಕಂಥ ಹಾಗೂ ವಕೀಲರು ಆಗಿರ್ತಕ್ಕಂಥ ಸೂರ್ಯ ಮುಕುಂದರಾಜ್ ಮತ್ತು ಅವರ ಸಂಗಡಿಗರಿದ್ದಾರೆ. ನಾನು ಕೇಳ್ತಾ ಇದ್ದೀನಿ, ಕಾಂಗ್ರೆಸ್ನಲ್ಲಿ ಈಗಾಗಲೇ ಆಂತರಿಕ ಕಚ್ಚಾಟ ಆರಂಭ ಆಯಿತಾ? ತಾವು DK ಶಿವಕುಮಾರ್ ಅತ್ಯಾಪ್ತರು ಅನ್ನೋ ಕಾರಣಕ್ಕೆ ಕೇಳ್ತೀನಿ. ಅವ್ರು ನೋಡಿದ್ರೆ ಸತ್ತು ಸಂಹಾರ ಯಾಗವನ್ನು ಮಾಡಿಸ್ತಿದ್ದಾರೆ. ಮತ್ತೊಂದು ಕಡೆ ಡಿನ್ನರ್ ಪಾಲಿಟಿಕ್ಸ್ಗೆ ಅವಕಾಶ ಕೊಡ್ತಾ ಇಲ್ಲ. ಕಾಂಗ್ರೆಸ್ನಲ್ಲಿ ಅಧಿಕಾರಕ್ಕಾಗಿ ಕುರ್ಚಿಗಾಗಿ ಕಿತ್ತಾಟ ಯಾವಾಗಿಂದ ಆರಂಭ ಆಗುತ್ತೆ? ಯಾವತ್ತು ಕುರ್ಚಿ ಹಿಡ್ಕೊಂಡು ಪರಸ್ಪರ ಹೊಡೆದಾಡೋದು ನೀವು? DK ಶಿವಕುಮಾರ್ ಅವರು ಯಾವತ್ತು ಹೊಡೆದಾಡೋದಂತ ಸ್ಟಾರ್ಟ್ ಮಾಡಿ ಆಮೇಲೆ ನನಗೆ ಹೇಳಿ. ನಾವು ಹೊಡೆದಾಡೋವಂಥದ್ದು ಯಾವುದೂ ಇಲ್ಲ. ನಮ್ಮ ಪಕ್ಷ ಬಲಿಷ್ಠವಾಗಿದೆ, ನಮ್ಮ ಪಕ್ಷ ಸಿದ್ಧಾಂತದ ಮೇಲೆ ನಡೀತಾ ಇದೆ, ನಮ್ಮ ಪಕ್ಷ ಕಾರ್ಯಕರ್ತರ ಮೇಲೆ ನಡೀತಾ ಇದೆ. DK ಶಿವಕುಮಾರ್ ಅವರು, ಸಿದ್ದರಾಮಯ್ಯ ಅವರು ಇಬ್ಬರು ಪಕ್ಷದ 2 ಜೋಡೆತ್ಕೊಳ್ತಾರ. ಅವರಿಬ್ಬರು ಕೂಡ ಇವತ್ತು ಪಕ್ಷವನ್ನು ಸಂಘಟನೆ ಮಾಡ್ತಾ ಇದ್ದಾರೆ. ಸರ್ಕಾರ ಚೆನ್ನಾಗಿ ನಡೀತಾ ಇದೆ, ಸರ್ಕಾರ ಒಳ್ಳೆ ಹೆಸರು ತೊಗೊಂಡೋಗ್ತಾ ಇದೆ. ಪಕ್ಷದಲ್ಲಿ ನಾನು ಮುಖ್ಯಮಂತ್ರಿ ಆಗಬೇಕು, ನಾನು ಅಧ್ಯಕ್ಷ ಆಗಬೇಕು ಅಂತ ಆಸೆ ಇಟ್ಕೊಳ್ಳೋದು ತಪ್ಪಲ್ಲ. ಇವತ್ತು DK ಶಿವಕುಮಾರ್ ಅವರು ಮುಂಚೆಯಿಂದನೂ ಕೂಡ ಅವರು ಪಕ್ಷದ ಅಧ್ಯಕ್ಷರಾಗಿ ಅಧಿಕಾರವನ್ನು ಸ್ವೀಕರಿಸೋದಕ್ಕೆ ಮುಂಚೆ ಕೂಡ ಹೋಮವನ್ನು ಮಾಡಿಸಿದ್ರು ಪಕ್ಷದ ಕಚೇರಿನಲ್ಲಿ. ಎಲ್ಲರೂ ಕೂಡ ಆಗಮಿಸಿದ್ರು. ಸೊ DK ಶಿವಕುಮಾರ್ ದೇವೇಗೌಡರ ಕುಟುಂಬದವ್ರ ಥರ ಅಲ್ಲ, ನಿಂಬೆಹಣ್ಣ ಕೈಯಲ್ಲಿ ಇಟ್ಕೊಂಡು ಓಡಾಡಲ್ಲ. ಬೇರೆಯವ್ರಿಗೆ ಮೊಟ್ಟೆ ಹಾಕ್ಸಿ ಇದರಲ್ಲಿ ಕತ್ತೆ ಮಾಂಸ ಯಡಿಯೂರಪ್ಪ ಅವ್ರ ಥರ ಅಲ್ಲ. ಯಡಿಯೂರಪ್ಪ ಅವರು ಆಶ್ಲೇಷ ಬಲಿ ಕೊಡುವಂಥದ್ದಾಗಿರ್ಬೋದು, ಇದರಲ್ಲಿ ಕೇರಳದಲ್ಲಿ ಕತ್ತೆ ಮಾಂಸ ಬಲಿ ಕೊಡುವಂಥದ್ದಾಗಿರ್ಬೋದು, ಅಧಿಕಾರಕ್ಕೋಸ್ಕರ ಬಲಿ ಕೊಡೋದು, ಶತ್ರು ಸಂಹಾರ ಮಾಡೋದು ದೇವೇಗೌಡರು ಮತ್ತೆ ಯಡಿಯೂರಪ್ಪ ಅವರು. DK ಶಿವಕುಮಾರ್ ಅವರು ಪಕ್ಷದ ಕಾರ್ಯಕರ್ತರನ್ನ ಇಟ್ಕೊಂಡಿದ್ದಾರೆ. ಪಕ್ಷದ ಕೆಲಸನೇ ಅವ್ರಿಗೆ ಹೋಮ ಇದ್ದಂಗೆ. ಯಾರನ್ನು ಸಂಹಾರ ಮಾಡುವಂತ ಹೋಮಗಳಿಗಾಗಿರ್ಬೋದು ಯಾವುದಕ್ಕೂ DK ಶಿವಕುಮಾರ್ ಅವರು ಕೈ ಹಾಕಲ್ಲ. ಅಂತ ಒಂದು ದುಶ್ಚಟಗಳು ಅವರಲ್ಲಿ ಇಲ್ಲ. ಆ ದುರ್ಗುಣನೂ ಕೂಡ DK ಶಿವಕುಮಾರ್ ಅವರಲ್ಲಿ ಇಲ್ಲ. ಅದೇನಿದ್ರು 2 ಪಕ್ಷಗಳಲ್ಲಿ ಮಾತ್ರ ಇರುವಂಥದ್ದು. ಇವತ್ತು ನಾವು ಒಗ್ಗಟ್ಟಾಗಿದ್ದೀವಿ, ಸಂಘಟಿತರಾಗಿದ್ದೀವಿ, ಪಕ್ಷ ಚೆನ್ನಾಗಿ ನಡೀತಾ ಇದೆ. 2028ಕ್ಕೂ ನಮ್ಮದೇ ಅಧಿಕಾರ. ನಾನು ಮಾತಾಡ್ತೀನಿ. ರಾಜ್ಯದಲ್ಲಿ ನಕ್ಸಲ್ ಸರೆಂಡರ್ ವಿಚಾರ ಸಂಬಂಧಪಟ್ಟ ತಾವು ಕೂಡ ಚಿಕ್ಕಮಗಳೂರು ಜಿಲ್ಲೆಯವರು ಕಮ್ಯುನಿಸ್ಟ್ ಪಕ್ಷದ ನಾಯಕರಿದ್ದೀರಾ. ನಿಮಗೂ ಕೂಡ ಎಲ್ಲ ಸಿದ್ಧಾಂತ ವೈರುಧ್ಯಗಳಿರ್ಬೋದು, ಆದರೆ ನೀವು ಸ್ವಲ್ಪ ಅವ್ರಿಗೆ ಸಿಂಪತೈಸರು. ಇದು ಒಳ್ಳೆ ಬೆಳವಣಿಗೆ ಅಂತೀರಾ? ನೋಡಿ, ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ನಕ್ಸಲರನ್ನ ಮುಖ್ಯವಾಹಿನಿಗೆ ತರ್ತಕ್ಕಂಥ ಏನು ಪ್ರಯತ್ನ ಇದೆ, ಅದು ಭಾರತ ಕಮ್ಯುನಿಸ್ಟ್ ಪಕ್ಷ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಮಾಡ್ತದೆ. ಇವತ್ತು ನಕ್ಸಲ್ ಚಳವಳಿಯಿಂದ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಯಾವುದೇ ಸಮಸ್ಯೆ ಪರಿಹಾರ ಕಂಡುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಈ ನಿಟ್ಟಿನಲ್ಲಿ CPI ಬಹಳ ಮುಂಚೆನಿಂದನೂ ಕೂಡ ನಕ್ಸಲ್ ಚಳವಳಿಯಲ್ಲಿ ಇರ್ತಕ್ಕಂಥ ಯಾರು ಇವತ್ತು ಹೋರಾಟಗಾರರಿದ್ದಾರೆ ಅವರು ಆ ಮಾರ್ಗವನ್ನು ತ್ಯಜಿಸಿ ಪ್ರಜಾತಾಂತ್ರಿಕ ವ್ಯವಸ್ಥೆಯಲ್ಲಿ ಚಳವಳಿಗೆ ಬರಬೇಕು ಅಂಥೇಳಿ ನಾವು ನಮ್ಮ ಎಲ್ಲ ಸಮ್ಮೇಳನಗಳ ಸಂದರ್ಭಗಳಲ್ಲಿ ಕರೆಯನ್ನು ಕೊಟ್ಟಿದ್ದೀವಿ. ಅಂಥ ಒಂದು ಕರೆ ಇವತ್ತು ಸಿದ್ದರಾಮಯ್ಯ ನೇತೃತ್ವದಲ್ಲಿ ಏನು ನಕ್ಸಲರನ್ನ ಮುಖ್ಯವಾಹಿನಿಗೆ ಕರ್ತರ್ತಕ್ಕಂಥ ಒಂದು ಪ್ರಯತ್ನ ಆಗಿದೆ. ಖಂಡಿತವಾಗ್ಲೂ ಕೂಡ ಇದು ಉತ್ತಮವಾಗಿರ್ತಕ್ಕಂಥ ಪ್ರಯತ್ನ, ಇದು ಸ್ವಾಗತಾರ್ಹ. ಭಾರತ ಕಮ್ಯುನಿಸ್ಟ್ ಪಕ್ಷದವರು ನಕ್ಸಲರ ಸರೆಂಡರನ್ನು ಸ್ವಾಗತ ಅಂತ ಹೇಳಿದರು. ಮಾನ್ಯ ಕೇಂದ್ರದ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರು ಹೇಳ್ತಾರೆ 2026ರ ವೇಳೆಗೆ ಇಡೀ ದೇಶದಾದ್ಯಂತ ನಕ್ಸಲ್ ಮುಕ್ತ ಭಾರತವನ್ನು ಮಾಡ್ತೀವಿ ಅಂತ ಹೇಳಿರ್ತಕ್ಕಂಥದ್ದು. ಇದೇ ಕಾರಣಕ್ಕಾಗಿ ಛತ್ತೀಸ್ಗಢನಲ್ಲಿ 40 ಜನ ನಕ್ಸಲರನ್ನ ಸರೆಂಡರ್ ಕೂಡ ಮಾಡ್ಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಈ ವಿಚಾರದಲ್ಲಿ ಒಂದಷ್ಟು BJP ಮತ್ತು ಆಡಳಿತ ಪಕ್ಷದ ನಡುವೆ ಒಂದಷ್ಟು ವಾದ ವಿವಾದಗಳು ಇರ್ತಕ್ಕಂಥದ್ದು. ತಾವು ಇದನ್ನು ಒಪ್ತೀರಾ? ಸರ್ ನೋಡಿ, ಮುಖ್ಯವಾಹಿನಿಗೆ ಬರೋದನ್ನ ಎಲ್ಲರೂ ಸ್ವಾಗತಿಸ್ತಾರೆ. ಆದರೆ ಯಾರು ಮುಖ್ಯವಾಹಿನಿಗೆ ಬರ್ತಾರೆ,
ಯಾರು ಈ ಸಂವಿಧಾನದ ವಿರುದ್ಧವಾಗಿ, ಸಂವಿಧಾನದ ಪ್ರಜಾಸತ್ತಾತ್ಮಕ ವಿರುದ್ಧವಾಗಿ ಯಾರು ಧಿಕ್ಕರಿಸಿ ಹೋದ್ರು, ಯಾರು ಪಶ್ಚಿಮ ಘಟ್ಟದಲ್ಲಿ ರಕ್ತದ ಓಕಳಿ ನಡೆಸಿದ್ರು, ಅವ್ರಿಗೆ ಯಾಕೆ ರೋಸಿ ವೆಲ್ಕಮ್, ಅವ್ರಿಗೆ ಯಾಕೆ ಅನ್ನಂತ ದೊಡ್ಡದಂತ ವೆಲ್ಕಮ್ ಅದಲ್ಲಿ? ಇಲ್ಲಿ ಬಾಣಂತಿಯರಿಗೆ ಯಾವುದೇ ಆದಂತ ಕೇಳ್ತಾ ಇಲ್ಲ, ಆದ್ರೆ ನಕ್ಸಲರಿಗೆ ರಾಜಾತಿಥ್ಯ ಯಾಕೆ? ನಾವು ಕೇಳ್ತಾ ಇರೋದು ಏನು ಅಂತಂದ್ರೆ, ನೀವು ಅವರು ಶಸ್ತ್ರ ತ್ಯಾಗ ಮಾಡಿ ಶರಣರಾಗಬೇಕಾಗಿತ್ತು, ಅವರ ಬರೀ ಶರಣಾಗತರಾದ್ರು. ಶಸ್ತ್ರ ಇಲ್ಲಿ ಒಬ್ಬ ವ್ಯಕ್ತಿ ಶಸ್ತ್ರವನ್ನು ಇಟ್ಕೊಂಡು ಹೋಗಿ ರಾಜ್ಯದ ವಿರುದ್ಧ, ಸರ್ಕಾರದ ವಿರುದ್ಧ ಹೋರಾಟ ಮಾಡಿದಂಥದ್ದು. ಶಸ್ತ್ರ ಏನಾಯ್ತು? ಜನಸಾಮಾನ್ಯರ ಪ್ರಶ್ನೆ ಏನಂತದ್ದು, ಅವರಿಗೆ ಯಾವ್ದು ಪುನರ್ವಸತಿ ಅಂತ ಕಲ್ಪಿಸಿ, ಆದರೆ ಅವ್ರು ಮಾಡಿರ್ತಕ್ಕಂಥ ಅನ್ಯಾಯಗಳಾಗ್ಬೋದು, ಅವ್ರು ಮಾಡಿರ್ತಕ್ಕಂಥ ದೌರ್ಜನ್ಯಗಳಾಗ್ಬೋದು, ಎಲ್ಲನೂ ಸರ್ಕಾರದ ವಿರುದ್ಧವಾಗಿನೇ. ಅದು ಯಾವುದೇ ಸರ್ಕಾರ ವಿರುದ್ಧ ಆಗ್ಬೋದು, ಆದರೆ ಅವ್ರಿಗೆ ರಾಜ್ಯಾತಿಥ್ಯ ಯಾಕೆ ಕೊಟ್ರಿ? ನಾವು ಅದನ್ನೇ ಕೇಳ್ತಾ ಇರೋದು. ಆದರೆ ಅವರು ಯಾವ ಶಸ್ತ್ರಾಸ್ತ್ರಗಳನ್ನ ಎಲ್ಲಿ ಬಚ್ಚಿಟ್ಟಿದ್ರು? ಇವ್ರು ಹೇಳ್ತಾರೆ, ಮುಖ್ಯಮಂತ್ರಿಗಳು ಹೇಳ್ತಾರೆ ಏನಂತಾರೆ, ಯುಗಾಂತಿ ಆಯ್ತು ನಕ್ಸಲ್ಗಳಂತ. ಏನ್ ಮುಖ್ಯಮಂತ್ರಿಗಳು ಹೋಗಿ ಏನು ನಕ್ಸಲರ ಜನಗಣತಿ ಮಾಡಿದ್ರ? ಮುಖ್ಯಮಂತ್ರಿಗಳು ಜನಗಣತಿ ಮಾಡಿದ್ರೇನ್ರಿ? 6 ಜನ ಬಂದಿದಂಥದ್ದು ಆ ನಕ್ಸಲ್ ಚಟುವಟಿಕೆಯಲ್ಲಿ ಭಾಗಿಯಾದಂತ ರವೀಂದ್ರ ಮಿಸ್ಸಿಂಗು ಎಲ್ಲೋಯ್ತು ಶಸ್ತ್ರಾಸ್ತ್ರ? ವಿಕ್ರಮ್ ಗೌಡನ ಅದ್ ಮಾಡಿದಾಗ ಮಿಷಿನ್ ಗನ್ ಇತ್ತಿಂತದ್ದು. ಈ ತರ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳು ಈಗ ಮಾಯವಾಗಿದೆ. ಇದು ಎಲ್ಲಿ? ಇದನ್ನ ಪ್ರೇರೇಪಣೆ ಮಾಡಿದ್ಯಾರು? ಜನರಿಗಾಗಿ ಇವ್ರು ಏನು ಮಾಡಿದ್ರು? ಇವರಿಗೆ ರಾಜ್ಯಾತಿಥ್ಯ ಯಾಕೆ? ಇದು ಪ್ರಶ್ನಾತೀತವಾದದ್ದು. ಇವರ ಸರ್ಕಾರ ಪ್ರಶ್ನೆಯನ್ನ ಮಾಡ್ತಿದ್ರು. ಮೊನ್ನೆ ಮುಖ್ಯಮಂತ್ರಿಗಳು ಪತ್ರಿಕಾಗೋಷ್ಠಿಯಲ್ಲಿ 40 ಜನ ನಕ್ಸಲರನ್ನ ಛತ್ತೀಸ್ಗಢನಲ್ಲಿ ಅಮಿತ್ ಶಾ ಅವರು ಸರೆಂಡರ್ ಮಾಡಿಸ್ಕೊಂಡಂತ ಸಂದರ್ಭದಲ್ಲಿ ಇವರ ವಾಯ್ಸ್ ಎಲ್ಲೋಗಿತ್ತು ಅಂತ ಕೇಳಿದ್ರು. ಇವರಿಗೆ ತಾಕತ್ತು ದಮ್ ಇಲ್ವಾ ಪ್ರಶ್ನೆ ಮಾಡ್ಲಿಕ್ಕೆ ಅಮಿತ್ ಶಾ ಅವರು ಅಂತ ಒಂದು ಮಾತನ್ನು ಕೂಡ ಹೇಳಿದ್ರು. ನಿಮ್ಗೆ ಆ ತಾಕತ್ತು ದಮ್ ಇದೆಯಾ ನಿಜವಾಗ್ಲೂ? ಅದೇ ತಾಕತ್ತು ದಮ್ ಇರೋದಕ್ಕೆ 2009ರಲ್ಲಿ ಇಡೀ ರಾಷ್ಟ್ರದಲ್ಲಿ 687 ಡಿಸ್ಟ್ರಿಕ್ಟ್ಸ್ಗಳು ನಕ್ಸಲ್ ಪೀಡಿತವಾಗಿತ್ತು. 7,000ಕ್ಕೆ ಹೆಚ್ಚು ನಕ್ಸಲ್ ದಾಳಿಗಳಾಗಿದ್ದಂಥದ್ದು. ಇವತ್ತು 2023-24 ಇದರಲ್ಲಿ ಏನು 684 ಡಿಸ್ಟ್ರಿಕ್ಟ್ಸ್ಗಳಿತ್ತು, ಇವತ್ತು 40ರಿಂದ 60 ಡಿಸ್ಟ್ರಿಕ್ಟ್ಸ್ಗಳು ಬಂದಿದ್ದಂಥದ್ದಾಗಿದೆ. ಏನು ದಾಳಿ ಆಗಿತ್ತು ಆ ದಾಳಿಗಳು 2,000ಕ್ಕೆ ಬಂದಿದ್ದಾಗಿದೆ. ಅದೇ ತಾಕತ್ತು, ಅದೇ ದಮ್ಮು ಮಾನ್ಯ ಅಮಿತ್ ಶಾ ಅವರು ಇರೋದಕ್ಕೆ 2026 31ನೇ ತಾರೀಕಿಗೆ ನಕ್ಸಲರ ಪೂರ್ತಿ ನಿರ್ಮಾಣ ಮಾಡಿದಂಥದ್ದು. ಅದು ಹೇಳಿದಂಥದ್ದಾಗಲೇ ಇಡೀ ರಾಷ್ಟ್ರದಲ್ಲಿ ಯಾರ್ಯಾರು ನಕ್ಸಲರಿದ್ದಾರೋ ಅವರ ಹುಟ್ಟಡಗಿಸಿ, ಅವರನ್ನು ಬಗ್ಗಿಸಿ ಶರಣಾಗತರಾಗ್ತಾರೆ. ಸರ್ ಸರೆಂಡರ್ ಮಾಡಿಸ್ಕೊಂಡ್ರೆ ಹುಟ್ಟಡಗಿಸೋರು ಸರ್? ಈಗ ಇವ್ರು ಸರೆಂಡರ್ ಮಾಡಿಸ್ಕೊಳ್ಳುವಾಗ ನಿಮ್ದೊಂದು ವಾದ, ನೀವು ಮಾಡಿಸ್ಕೊಳ್ಳುವಾಗ ನಿಮ್ದೊಂದು ವಾದನಾ? ನಾನು JDS ವೀರಣ್ಣ ಅವ್ರು ಕೇಳ್ತೀನಿ, ನಕ್ಸಲರು ಮುಖ್ಯವಾಹಿನಿಗೆ ಬಂದಿದ್ದು ಸರಿಯೋ ತಪ್ಪೋ? ನೋಡಿ, ಸಂವಿಧಾನ ಒಪ್ಕೊಂಡು ಮುಖ್ಯವಾಹಿನಿಗೆ ಬಂದಿರೋದು ಸರಿ, ಅದು ನಮ್ಮ ದೇಶದ ಆಶಯ ಕೂಡ, ಸಂವಿಧಾನದ ಆಶಯ ಕೂಡ. ಆದರೆ ರಾಜ್ಯ ಸರ್ಕಾರ ನೋಡಿ, ರಾಜ್ಯ ಸರ್ಕಾರ ನಕ್ಸಲರಿಗೆ ಒಂದು ನೀತಿ, ಇವತ್ತು ಫ್ರೀಡಂ ಪಾರ್ಕ್ ಬೀದಿನಲ್ಲಿ ಇರ್ತಕ್ಕಂಥ ಆಶಾ ಕಾರ್ಯಕರ್ತರಿಗೆ ಒಂದು ನೀತಿ. ಇವರು ಅಧಿಕಾರಕ್ಕೆ ಬರೋ ಮೊದಲು ಪ್ರಣಾಳಿಕೆಯಲ್ಲಿ ಹೇಳಿದ್ರು 8,000ಕ್ಕೆ ಗೌರವಧನ ಆಶಾ ಕಾರ್ಯಕರ್ತರದ್ದು ಹೆಚ್ಚಿಸ್ತೀವಿ ಅಂತ ಹೇಳಿ. ಇವತ್ತು ಹೆಚ್ಚಳ ಮಾಡೋಕ್ಕಾಯ್ತಾ? 2 ವರ್ಷ ಆಯ್ತಾ ಬಂತು, 20 ತಿಂಗಳು ಕಳೆದಿದೆ ಸರ್ಕಾರ ಬಂದು. ಯಾಕೆ ಅವ್ರಿಗೆ ಮಾಡಿಲ್ಲ? 6ನೇ ಪ್ರಣಾಳಿಕೆ ಅಂತಾನೆ ಹೇಳ್ತಾ ಇದ್ರು, 5 ಗ್ಯಾರಂಟಿ. ರಾಜ್ಯದಲ್ಲಿ ಹೋಮ್ ಮಿನಿಸ್ಟರ್ ಇದ್ದಾರಾ? ಪರಮೇಶ್ವರ್ ಅಂತ ಒಂದು ವ್ಯಕ್ತಿ ಇದೆಯಾ? ನೋಡಿ, ಹೋಮ್ ಮಿನಿಸ್ಟ್ರು ಏನ್ ಹೇಳ್ತಾ ಇದ್ದಾರೆ, ಕಾಡಲ್ಲಿ ಶಸ್ತ್ರಾಸ್ತ್ರಗಳು ಹುಡುಕ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇವತ್ತು ರವೀಂದ್ರ ಎಲ್ಲಿ ಕಾಣೆ ಆಗಿದ್ದಾರೆ? ನಕ್ಸಲ್ ರವೀಂದ್ರ ಇವರು ಗುಂಪಲ್ಲೇ ಇದ್ದಿದ್ದು 6 ಜನ ಏನು ಶರಣಾಗತಿ ಆಗಿದ್ದಾರೆ. ನಕ್ಸಲ್ ರವೀಂದ್ರ ಬಂದು ಕಾಣೆ, ಪತ್ತೆಯಾಗಿಲ್ಲ, ನಾಪತ್ತೆ. ಶಸ್ತ್ರಾಸ್ತ್ರಗಳು ಕಾಡಲ್ಲಿ ಹುಡುಕ್ತಾವ್ರೆ. ಯಾವ ರೀತಿಯಲ್ಲಿ ಇವರು ಸುಳ್ಳು ಹೇಳ್ತಾ ಇದ್ದಾರೆ? ಇವತ್ತು ನಕ್ಸಲ್ ರಹಿತ ರಾಜ್ಯ ಆಗಿದೆ ಅಂತ ಸುಳ್ಳು ಹೇಳ್ತಾ ಇದ್ದಾರೆ. ರಾಜ್ಯದ ಜನತೆಗೆ ಯಾಮಾರಿಸ್ತಾ ಇದ್ದಾರೆ ಇವರು. ನೋಡಿ, ಆಶಾ ಕಾರ್ಯಕರ್ತರು 5ನೇ ದಿನ ಇವತ್ತು 20,000 ಜನ ಸಣ್ಣ ಪುಟಾಣಿ ಮಕ್ಕಳು ಜೊತೆ ಇದ್ದಾರೆ. ಶೀತ ಗಾಳಿ ಹೊಡಿತಾ ಇದೆ. ಇವತ್ತು ಅವ್ರ ಹೆಂಡತಿ ಮಕ್ಕಳೆಲ್ಲ ಬೀದಿಲಿದಾರೇನ್ರಿ? ಅವ್ರ ಅಕ್ಕಂಗಿಯರು ಬೀದಿಲಿದಾರೇನ್ರಿ? ಹಂಗಾಗಿ ಅವ್ರಿಗೆ ಗೊತ್ತಿಲ್ಲ ರೀ ಆ ನೋವು. ಅವ್ರಿಗೆ ನೀವು ಅರ್ಥ ಮಾಡ್ಕೋಬಾರ. ಅವ್ರ ಹೆಂಡತಿ ಮಕ್ಕಳು, ಅವ್ರ ಅಕ್ಕಂಗಿಯರು ಬೀದಿಲಿದ್ದಿದ್ರೆ, ಅವ್ರ ಫ್ಯಾಮಿಲಿಯರ್ ಬೀದಿಗಿದ್ರೆ ಅವ್ರಿಗೆ ಗೊತ್ತಾಗೋದು. ಅವ್ರಿಗೆ ಆಯ್ತಾ? ಅವರಿಗೆ ಮನುಷ್ಯತ್ವ ಇದ್ದಿದ್ರೆ ಗೊತ್ತಾಗೋದು. ಅವ್ರು ಹೆಂಗುರುಳಾಗಿದ್ರೆ ಗೊತ್ತಾಗೋದು ಅವ್ರಿಗೆ. ನಾವು ಇನ್ನೊಬ್ರ ಬಗ್ಗೆ ದೂಷಣೆ ಮಾಡೋದಿಲ್ಲ. ಅವರೇ ಹೇಳಿದ್ದಾರೆ ಅಧಿಕಾರಕ್ಕೆ ಬರೋ ಮುಂಚೆ 8,000 ಕೊಡ್ತೀವಿ ಅಂತ. ಇವತ್ತು 15,000ಕ್ಕೆ ಬೇಡಿಕೆ ಇಟ್ಟಿದ್ದಾರೆ. ಇವತ್ತು ರಾಜ್ಯ ಸರ್ಕಾರದಲ್ಲಿ ಕನಿಷ್ಠ ವೇತನ 27,000 ಇದೆ. ಅವ್ರು ಕೇಳ್ತಾ ಇರೋದು ಕೇವಲ ಅರ್ಧ, 15,000 ರೂಪಾಯಿ ಕೇಳ್ತಾ ಇದ್ದಾರೆ. 5,000ದಿಂದ ಅವರೇ ಹೇಳಿದ್ದಾರೆ 8 ಅಂತ. ಕನಿಷ್ಠ ಪಕ್ಷ 3,000 ಆದರೂ ಮಾಡಿ 8,000ಕ್ಕೆ ಮಾಡಿದ್ರೆ ಅವರು ಪ್ರತಿಭಟನೆ ಆದರೂ ನಿಲ್ಲುತ್ತೆ. ಮತ್ತೆ ನಮ್ಮ ಸಾಮುದಾಯಿಕ ಆರೋಗ್ಯ ಅವರ ಕೈಯಲ್ಲಿದೆ. 42,000ಕ್ಕೂ ಮಿಗಿಲಾದ ಆಶಾ ಕಾರ್ಯಕರ್ತರು. ರಾಜ್ಯದಲ್ಲಿ ಆರೋಗ್ಯ ಸಚಿವರು ಯಾರು ಅಂತ ನನಗೆ ಸ್ವಲ್ಪ ತಿಳಿಸ್ತೀರಾ? ದಿನೇಶ್ ಗುಂಡೂರಾವ್ ಅವರು ಹೋಗಿ ಬಂದಿದ್ದಾರೆ. ಹೌದಾ? ಅವ್ರು ಇದಾರ? ಅಲ್ಲ, ಅದೇ ಏನಿಲ್ಲ. ನೋಡಿ, ಇವತ್ತು ವಿಧಾನಸೌಧ ರಾಜ್ಯದಲ್ಲಿ ಆರೋಗ್ಯ ಸಚಿವರು ಇದಾರಾ? ರಾಜ್ಯದಲ್ಲಿ ಗೃಹ ಸಚಿವರು ಅಂತ ಯಾರು ಇದಾರಾ? ದಲಿತರೊಳಗಿನ ಬಲಿತ ನಾಯಕ ಪರಮೇಶ್ವರ್ ಅಲ್ವಾ? ಹೌದು ಸರ್. ನಾನು ಕೇಳ್ತೀನಿ ಸರ್, ನಕ್ಸಲರ ಮುಖ್ಯವಾಹಿನಿ ತಂದಿದ್ದು ಸರಿ, ಅವ್ರು ಹೇಳಿದ್ ಸರಿ. ಆದರೆ
ಅವರ ಶಸ್ತ್ರಾಸ್ತ್ರಗಳು ಎಲ್ಲೋಗಿದ್ವು ಅಂತ ಹೇಳಿದ್ರು. ರಾಜ್ಯದಲ್ಲಿ ಒಬ್ರು ಗೃಹ ಸಚಿವರು ಅಂತ ಯಾರಾದ್ರೂ ಇದ್ದಾರಾ? ಅಲ್ಲ, ಈಗ ನಮ್ಮ ಬಿಜೆಪಿ ವಕ್ತಾರರು ಹೇಳ್ತಿದ್ರು, ನೀವು ಉಲ್ಲೇಖ ಮಾಡಿದ್ರಿ ಅಮಿತ್ ಶಾ ಹೇಳಿದ ವಿಚಾರನ. ತಲೆಯಲ್ಲಿ ನಿಜವಾಗ್ಲು ನೀವು ದಡ್ರು, ನಿಮ್ಮ ತಲೆಯಲ್ಲಿ ಗೊಬ್ಬರ ತುಂಬಿಕೊಂಡಿದೆ, ಜನರ ತಲೆಯಲ್ಲೂ ಗೊಬ್ಬರ ತುಂಬಿಕೊಂಡಿದೆ ಅಂತ ಏನಾದ್ರು ಜನರನ್ನ ಅವಿವೇಕಿಗಳು ಸರ್ ಅವ್ರನ್ನ ದಡ್ರು ಅಂತಿರಲ್ಲ ಸರ್? ಹೌದು ಸರ್, ದಡ್ರೇನೆ, ಜನರನ್ನ ದಡ್ರು ಅಂತ ಅನ್ಕೊಂಡಿರುವಂತ ಮಹಾ ದಡ್ರು. ಅಮಿತ್ ಶಾ ಕೊಟ್ಟ ಹೇಳಿಕೆ ಕೊಟ್ಟ ಒಂದೆರಡು ದಿನದಲ್ಲಿ ಛತ್ತೀಸ್ಗಢಲ್ಲಿ ಅಷ್ಟು ದೊಡ್ಡ ದಾಳಿ ಆಗತ್ತೆ, ಅಷ್ಟು ಜನ ಯೋಧರು ಸಾಯ್ತಾರೆ, ರಿವೋಟ್ ಆಗ್ತಾರೆ. ಕರ್ನಾಟಕದಲ್ಲಿ ಅದರ ಪರವಾಗಿ ಏನೋ ನಡೀತಿದೆ. ಅಮಿತ್ ಶಾ ಕನಸನ್ನ ಕರ್ನಾಟಕದಲ್ಲಿ ನನಸು ಮಾಡ್ತಾ ಇದಾರಲ್ಲ ಸಿದ್ದರಾಮಯ್ಯನವರು ಅಂತ ಖುಷಿ ಪಡೋದ್ ಬಿಟ್ಬಿಟ್ಟು ಗಣ್ಣಿಲ್ಲ ಮಣ್ಣಿಲ್ಲ ಅನ್ಕೊಂಡು ಓಡಾಡ್ತಾ ಇದಾರಲ್ಲ. ಆಗಿದೆಯಲ್ಲ ಸ್ವಾಮಿ, ಮುಖ್ಯ ಅರೆಸ್ಟು ಕೂಡ ಆಗಿದ್ದಾರೆ, ಕಾಡಲ್ಲಿ ತಿರುಗಾಡ್ಕೊಂಡಿಲ್ಲ ಅವರು. ರಾಜ್ಯದಲ್ಲಿ ಗೃಹ ಸಚಿವರು ಇದ್ದಾರಾ? ಪರಮೇಶ್ವರ್ ಅಂತ ಒಂದು ವ್ಯಕ್ತಿ ಇದ್ದಾರಾ? 100ಕ್ಕೆ 100 ಇದ್ದಾರೆ. ಇವಾಗ ನಕ್ಸಲ್ ಅವರ ವಿಚಾರ ಗೌಡ್ರೆ, ನೀವು ಒಂದು ಮಲೆನಾಡು ಭಾಗದಲ್ಲಿ ಅಲ್ಲಿನ ಒಂದು ಹೊಡೆದಾಟಗಳು ಅಥವಾ ಘರ್ಷಣೆ ಕಾರಣ ಯಾರು? ನಿಮ್ಮಂತ ಆಡಳಿತ ಸರ್ಕಾರಗಳ ಕಾರಣ. ಅದು ಬಿಜೆಪಿ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು. ನಿಮ್ಮಂತ ಆಡಳಿತ ಸರ್ಕಾರದ ವೈಫಲ್ಯಗಳು ಮತ್ತು ಇದೇ ಕಾರಣಕ್ಕಾಗಿ ನಕ್ಸಲರು ಉಟ್ಕೊಂಡಿರ್ತಕ್ಕಂಥದ್ದು. ಅರ್ಥ ಆಯ್ತು ಹೇಳಿದ್ದು? ನಿಮ್ಮ ವೈಫಲ್ಯಕ್ಕೆ ಇವತ್ತು ಅವರು ಬಂದೂಕ್ ಹಿಡಿದಿರ್ತಕ್ಕಂಥದ್ದು. ನಿಮಗೆ ಮೊದಲು ಮಾನ ಮರ್ಯಾದೆ ಇರಬೇಕು. ನಮಗೆ ಮಾನ ಮರ್ಯಾದೆ ಘನತೆ ಗೌರವ ಎಲ್ಲದೂ ಇದೆ. ಅವ್ರಿಗೆ ನಿಮಗೆ ಯಾವ್ದು ಇಲ್ಲ ಅಂತ ಅವ್ರು ಹೇಳ್ತಾರೆ. ಅವರು ಮೂರು ಬಿಟ್ಟವರು ಊರಿಗೆ ದೊಡ್ಡವ್ರ ತರ ಸುತ್ತಾ ಇರೋರು. ಸರ್ ನೋಡಿ, ಇವತ್ತು ನಕ್ಸಲರು ಆಗ್ಲಿಕ್ಕೆ ಕಾರಣ ಆ ಶೋಷಣೆಗಳು ಅಥವಾ ಭೂಮಿಯಿಂದ ಶೋಷಿತರ ಆಡಳಿತ ಸರ್ಕಾರಗಳು ಏನ್ರಿ? ನಾನು ಸೂರ್ಯ ಅವರೇ, ಅಲ್ಲ ಒಂದ್ ನಿಮಿಷ, ವ್ಯವಸ್ಥೆ ವಿಚಾರವಾಗಿ ವ್ಯವಸ್ಥೆ ನೀವೇ ಕಾರಣ ರೀ, ನೀವೇ ಸರೆಂಡರ್ ಮಾಡ್ತೀವಿ ಸರ್. ನೋಡಿ, ಇವತ್ತು ಸರ್ಕಾರದ ಯೋಜನೆಗಳು ಏನೇನಾಗಿದೆ ಅದರಿಂದ ಅವರು ಈ ಕಡೆಗೆ ಬರುವಂತ ಕೆಲಸ ಆಗಿದೆ. ಜೊತೆಗೆ ಸರ್, ಇವತ್ತು ಇಷ್ಟೆಲ್ಲ ಬಿಜೆಪಿ ವಿರೋಧ ಮಾಡ್ತಾರಲ್ಲ, ಛತ್ತೀಸ್ಗಢದಲ್ಲಿ 2017ರಲ್ಲಿ 26 ಜನ ಸೈನಿಕರು ಹುತಾತ್ಮರಾಗಿದ್ದಾರಲ್ಲ. ಇದೇ ಅಮಿತ್ ಶಾ ಅವರು ಅವ್ರನ್ನ ವೆಲ್ಕಮ್ ಮಾಡಿದ್ರಲ್ಲ. ಇದೇ ಫಡ್ನವೀಸ್ ಅವರು 41 ಲಕ್ಷ ರೂಪಾಯಿ ಅವರಿಗೆ ಪರಿಹಾರ ಕೊಟ್ರಲ್ಲ. ಇವ್ರು ಯಾವ ನೈತಿಕತೆನಲ್ಲಿ ಮಾತನಾಡ್ಲಿಕ್ಕೆ ಹೋಗ್ತಾರೆ? ಕೇಳ್ಕೊಬರಲ್ಲ, ಒಂದ್ ನಿಮಿಷ ಕೇಳ್ಕೊಬರಲ್ಲ. ಮನುಷ್ಯನ